ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಇನ್ಸೈಡ್ ಟ್ರಸ್ಟ್. ನಮ್ಮ ಭಾರತದಲ್ಲಿ ಈ ವಿವಿಧತೆಯಲ್ಲಿ ಏಕತೆ ಅಂತ ಕರೀತಾರಲ್ಲ, ಆ ವಿವಿಧತೆಯಲ್ಲಿ ವಿಚಿತ್ರತೆ ಅಂತ ಒಂದಿದೆ. ಅಂದರೆ ಒಂದಿಷ್ಟು ಜನ ಇದ್ದಾರೆ, ಭಯಂಕರ ವಿಚಿತ್ರ ಜನ. ಅಂದರೆ ಭಾರತದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ದೊಡ್ಡ ಸಾಧನೆಯನ್ನು ಮಾಡಿದ್ರೆ ಸಾಕು, ಆಮೇಲೆ ಆ ವ್ಯಕ್ತಿ ಏನು ಹೇಳಿದ್ರು ಕೂಡ ಅದನ್ನ ನಂಬಲೇಬೇಕು, ಅದೇ ಸರಿ ಅಂತ ನಂಬುವಂಥ ಜನ. ನಾನು ಯಾಕೆ ಈ ಮಾತನ್ನು ಹೇಳೋಕ್ಕೆ ಬಂದೆ ಅಂದರೆ, ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋದು ಸೋನಮ್ ವಾಂಗ್ಚುಕ್ ಅವರ ಬಗ್ಗೆ. ಅವ್ರು ಯಾರು ಅಂತ ತುಂಬ ಜನರಿಗೆ ಇತ್ತೀಚಿನ ವರ್ಷಗಳಲ್ಲಿ ಗೊತ್ತಾಗಿರಬೇಕು. ಈ 3 Idiots ಅಂತ ಒಂದು ಸಿನಿಮಾ ಬಂತಲ್ಲ, ಅದೇ ಅಮೀರ್ ಖಾನ್ ಅವರು ಒಂದು ರೋಲನ್ನು ಮಾಡಿದ್ರಲ್ಲ, ಆ ರೋಲ್ ಇದೇ ಪುಣ್ಯಾತ್ಮನದ್ದು. ಒಂದು ಕಾಲದಲ್ಲಿ ಅಂದರೆ ಈ ವಿದ್ಯಾಭ್ಯಾಸ ಅಥವಾ ವಿದ್ಯಾದಾನ ಹಾಗೆ ಒಂದು ಶೈಕ್ಷಣಿಕವಾಗಿ ಏನೋ ಸಾಧನೆ ಮಾಡೇ ಬಿಟ್ಟಿದ್ದಾರೆ, ಅವರ ಕೊಡುಗೆ ಅಪಾರ. ಅಂದರೆ ಭಾರತ ಅಂಥದ್ದೊಂದು ವಿಚಿತ್ರ ವಿಜ್ಞಾನಿಯನ್ನು ಕಂಡೇ ಇಲ್ಲ ಅನ್ನೋ ಥರದಲ್ಲಿ ನಮ್ಮ ಭಾರತ ನೋಡ್ತಾ ಇತ್ತು. ಭಾರತೀಯರು ಪಾಪ ತುಂಬ ಶ್ಲಾಘನೆಯನ್ನು ಕೊಡ್ತಾಯಿದ್ರು. ಆದರೆ ಹಂತ ಹಂತವಾಗಿ ಅದೇನೋ ಮಾರ್ಕೆಟ್ ಬಿತ್ತೋ, ಡಿಮ್ಯಾಂಡ್ ಕಮ್ಮಿ ಆಯಿತೋ ಗೊತ್ತೇ ಇಲ್ಲ. ಮೋಸ್ಟ್ಲಿ ಅವರಿಗೆ ಈ ಬೆಂತಟ್ಟದವರಲ್ಲಿ ಬಹುತೇಕರು ಎಡಚರರು ಹಾಗೂ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು ಇರಬೇಕು. ಹಾಗಾಗಿಯೇ ಆ ವಾಂಗ್ಚುಕ್ ಅಣ್ಣ ಇದ್ದಾರಲ್ಲ, ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈಗ ದೇಶ ವಿರೋಧಿ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ, ಆಗ್ತಾ ಇದ್ದಾರೆ. ಇದು ದೇಶಕ್ಕೆ ಭಯಂಕರ ಅಪಾಯಕಾರಿ. ಯಾಕೆ ಅಂತ ಕೇಳಿ, ಲಡಾಖಲ್ಲಿ ಅದೇನೋ ಜೆನ್ ಝಿ ಅಂತ ಒಂದು ಮೂಮೆಂಟ್ ಆಗ್ತಾ ಇದೆಯಂತಲ್ಲ, ಅಂದರೆ ನೇಪಾಳದಲ್ಲಿ ಆಯ್ತಲ್ಲ, ಅದೇ ಟೂಲ್ ಕಿಟ್ಟನ್ನು ನಮ್ಮ ಭಾರತದಲ್ಲೂ ಕೂಡ ಅದನ್ನು ಪ್ರಯೋಗ ಮಾಡಬೇಕು ಅಂತ ಸಾಕಷ್ಟು ಕೈಗಳು ಟ್ರೈ ಮಾಡ್ತಾ ಇದ್ದಾವೆ. ಅದರಲ್ಲಿ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಸೋನಮ್ ವಾಂಗ್ಚುಕ್ ಅವರು ಭಾಗಿಯಾಗಿದ್ದಾರೆ. ಹೀಗಾಗಿ ಲಡಾಖಿನ ಈ ಪ್ರತಿಭಟನೆ ಹಾಗೂ ಹಿಂಸಾಚಾರದ ಹಿಂದೆ ಅವರಿದ್ದಾರೆ ಅಂತ ಯಾರೊಬ್ಬರೇ ಹೇಳಿದ್ದಲ್ಲ, ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ಹೇಳಿದೆ. ಈ ಮೂಲಕ ಅವರು ಉಪವಾಸಕ್ಕೆ ಕೂತಿರ್ತಾರೆ. ಅಂದರೆ ಲಡಾಖಿಗೆ ಒಂದು ಪ್ರತ್ಯೇಕ ರಾಜ್ಯ ಬೇಕು, ಅದೇನೋ ಸ್ಥಾನಮಾನ ಬೇಕು ಅಂತೆಲ್ಲ ಗಲಾಟೆ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ಸಾಧಿಸಲೇಬೇಕು ಅಂತ ಗಾಂಧಿ ಹಾದಿಯಲ್ಲಿ ನಾನು ಅಂತ ಉಪವಾಸ ಕೂರ್ತಾರೆ. ಆದರೆ ಉಪವಾಸಕ್ಕೆ ಕ್ಯಾರೆ ಅನ್ನೋದ ಮೋದಿ ಸರ್ಕಾರ ಮಾತುಕತೆಗೆ ಅಂತ ಕಳಿಸ್ತಾರೆ. ಆದರೆ ಆ ಮಾತುಕತೆ ವಿಫಲವಾದಾಗ ಉಪವಾಸ ಕಂಟಿನ್ಯೂ ಮಾಡೇ ಬಿಡ್ತೀನಿ ಅಂತಾರೆ. ಆ ಮಧ್ಯದಲ್ಲಿ ಅವರು ಆಡಿದ ಪ್ರಚೋದನಕಾರಿ ಮಾತುಗಳು ಜೆನ್ ಝಿ, ಅಂದರೆ ಈಗಿನ ಚಿಲ್ಟು ಪಿಲ್ಟು ಮಕ್ಕಳು ಅಂತ ಕರೀತಾರಲ್ಲ, ಅವರು ಆ ಲಡಾಖಿಗೆ ಬೆಂಕಿ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸೊ ಇದಕ್ಕೆ ನೇರವಾಗಿ ಅವರ ಪ್ರಚೋದನಕಾರಿ ಭಾಷಣವೇ ಕಾರಣ ಅಂತ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ಹೇಳಿದೆ. ಹೀಗಾಗಿ ಅವರಿಗೆ ಬಂಧನದ ಭೀತಿಯೂ ಇದೆ. ಅದರ ಜೊತೆಗೆ 10 ಜೊತೆಗೆ 11 ಅನ್ನೋ ಥರ ಈಗ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದು ಕೂಡ ಈ ಕೇಂದ್ರ ಸರ್ಕಾರ ಹೇಳಿದೆ. ಅಂದರೆ ಈ ಪಾಕಿಸ್ತಾನ ಟೂಲ್ ಕಿಟ್ನ ಪ್ರಮುಖ ಭಾಗವೇ. ಯುರೋಪಿನ ಅನೇಕ ದೇಶಗಳು ಜೊತೆಗೆ ಭಾರತದ ವಿರುದ್ಧ ಇರುವ ಪ್ರಮುಖ ದೇಶಗಳಲ್ಲಿ ಪಾಕಿಸ್ತಾನ ಒಂದು. ಅಲ್ಲಿ ಅವರಿಗೆ ಈ ಗೋಧಿ ಹಿಟ್ಟಿಗೆ ದುಡ್ಡಿದೆಯೋ ಇಲ್ಲೋ, ಆದರೆ ಭಾರತದ ವಿರುದ್ಧ ಏನಾದರೂ ಸಂಚು ಮಾಡಬೇಕಂದ್ರೆ ಅದೆಲ್ಲಿಂದನೋ ದುಡ್ಡು ಹುಡ್ಕೊಂಡು ಬರುತ್ತೆ. ಸೊ ಇವರ ಪಾಕಿಸ್ತಾನದ ಭೇಟಿ ಹಾಗೂ ಬೇರೆ ಬೇರೆ ಈ NGOಗಳಿಂದ ಬರ್ತಾ ಇದ್ದ ಹಣವನ್ನು ಮೋದಿ ಸರ್ಕಾರ ನೋಡಿದೆ, ಹಾಗೆ ಒಂದು ಮಾರ್ಗವನ್ನು ಕಟ್ ಮಾಡಿದೆ. ಆ ಮೂಲಕ ವಾಂಗ್ಚುಕ್ ಅವರ ಆ ಆಂದೋಲನ ಇತ್ತಲ್ಲ, ಕ್ರಾಂತಿಕಾರಿ ಹೆಜ್ಜೆ ಇತ್ತಲ್ಲ, ವಿಜ್ಞಾನಿಗಳಲ್ಲಿ ಅವರು ವಿಜ್ಞಾನಿ ಅಂತ ಅಜ್ಞಾನಿಗಳು ಸೇರಿಕೊಂಡು ಒಂದು ಗುಂಪನ್ನು ಮಾಡಿಕೊಂಡು ಲಡಾಖಲ್ಲಿ ಬೆಂಕಿಯನ್ನು ಹಚ್ಚಿದ್ರಲ್ಲ, ಅದಕ್ಕೆ ಬರ್ತಾ ಇದ್ದ ದುಡ್ಡು ಕಟ್ಟಾಗಿದೆ. ಇನ್ಮೇಲೆ ಆ ಆಂದೋಲನ ಇಲ್ಲಿತ್ತು, ಆಮೇಲೆ ಇಲ್ಲಿ ಬರುತ್ತೆ, ಆಮೇಲೆ ಪಾತಾಳ ಸೇರುತ್ತೆ. ಯಾಕೆಂದರೆ ಯಾವುದೇ ಕೆಲಸ ಮಾಡೋಕ್ಕಿದ್ರು ಈ ಸೇವಾ ಮನೋಭಾವ, ತ್ಯಾಗ ಅಂತ ಇದ್ದರೆ ಅದು RSS ಸಂಘ ಆಗುತ್ತೆ. ಅದು ಬಿಟ್ಟರೆ ಎಲ್ಲ ಆಂದೋಲನಗಳು, ಎಲ್ಲ ಸಿದ್ಧಾಂತಗಳು ಕೂಡ ಮಣ್ಣಾಗಿ ಹೋಗ್ತವೆ. ಹೀಗಾಗಿ ವಿಜ್ಞಾನಿಗಳು ಅಂದ್ಕೊಂಡವರಲ್ಲಿ ಅನೇಕರು ಭಾರತಕ್ಕೆ ಅಪಾಯಕಾರಿ. ಅವರು ಮಾತ್ರ ಅಲ್ಲ, ಆಗಲೇ ಹೇಳಿದಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಹೊತ್ತು ಮೆರೆಸೋದು ಎಲ್ಲ ಇರುತ್ತಲ್ಲ, ಆ ಪಟ್ಟಿಯಲ್ಲಿ ಅನೇಕ ಸಾಹಿತಿಗಳಿದ್ದಾರೆ, ಕ್ರಿಕೆಟರ್ಗಳಿದ್ದಾರೆ, ಸಿನಿಮಾದವರಿದ್ದಾರೆ, ತಲೆ ಕೆಟ್ಟವರಂತೆ ತಲೆ ಮಾಸಿದವರಂತೆ ಮಾತಾಡೋರು ಇದ್ದಾರೆ. ಅವ್ರದ್ದೆಲ್ಲ ಸಮಸ್ಯೆ ಏನಂದರೆ, ಭಾರತವನ್ನು ವಿರೋಧ ಮಾಡಬೇಕಾ ಮೋದಿಯನ್ನು ವಿರೋಧ ಮಾಡಬೇಕಾ ಅಂತ ಗೊತ್ತಾಗಿದೆ. ಮೋದಿಯನ್ನೇ ವಿರೋಧ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಭಾರತವನ್ನು ವಿರೋಧ ಮಾಡ್ತಾ ಇರೋದು. ಸೊ ಇಂಥವರಿಂದ ನಾವು ಸ್ವಲ್ಪ ಜಾಗರೂಕರಾಗಿರಬೇಕು. ಹಾಗೆ ಅವರೇನೋ ಸಾಧನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಮೆಚ್ಚುಗೆ ಇರಲಿ, ಆದರೆ ಭಾರತದ ಹಿತಾಸಕ್ತಿ ಮೊದಲ ಆದ್ಯತೆ ಆಗಿರಲಿ. ಏನು ಹೇಳ್ತೀರಾ? ಜೈ ಶ್ರೀರಾಮ್.